ಆಶ್ಲೇಷ ನಕ್ಷತ್ರವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ರಹಸ್ಯಮಯ ಮತ್ತು ಆಕರ್ಷಕ ಗುಣಗಳನ್ನು ಹೊಂದಿರುವ ನಕ್ಷತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಕರ್ಕಾಟಕ ರಾಶಿಗೆ ಸೇರಿದ ಈ ನಕ್ಷತ್ರವು ಬುಧ ಗ್ರಹದ ಪ್ರಭಾವಕ್ಕೆ ಒಳಪಟ್ಟಿದ್ದು, ಇದರ ಸಂಕೇತವಾಗಿ ಸರ್ಪವನ್ನು ಗುರುತಿಸಲಾಗುತ್ತದೆ. ಈ ಕಾರಣದಿಂದ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರಲ್ಲಿ ಒಂದು ವಿಶಿಷ್ಟವಾದ ಚೈತನ್ಯ, ಕಾಂತಿ ಮತ್ತು ಕೆಲವೊಮ್ಮೆ ಅರ್ಥಮಾಡಿಕೊಳ್ಳಲು ಕಷ್ಟವಾಗುವ ಸ್ವಭಾವ ಕಂಡುಬರುತ್ತದೆ. ಇವರು ಹೊರಗೆ ಶಾಂತವಾಗಿಯೂ ಒಳಗೆ ಆಳವಾದ ಚಿಂತನೆಗಳು ಮತ್ತು ಭಾವನೆಗಳನ್ನು ಹೊತ್ತವರಾಗಿರುತ್ತಾರೆ. ದೇಹದ ಲಕ್ಷಣಗಳ ಬಗ್ಗೆ ಮಾತನಾಡುವುದಾದರೆ, ಆಶ್ಲೇಷ ನಕ್ಷತ್ರದವರು ಸಾಮಾನ್ಯವಾಗಿ ಮಧ್ಯಮ ಗಾತ್ರದ ಶರೀರವನ್ನು ಹೊಂದಿರುತ್ತಾರೆ. ಇವರ ಎತ್ತರವು ಅತಿ ಹೆಚ್ಚು ಆಗಿರುವುದಿಲ್ಲದಿದ್ದರೂ ನೋಡಲು ಬಹಳ ಆಕರ್ಷಕವಾಗಿ ಕಾಣುತ್ತಾರೆ. ಇವರ ಮುಖದ ಲಕ್ಷಣಗಳಲ್ಲಿ ವಿಶೇಷವಾಗಿ ಮೂಗು ಮತ್ತು ಗಲ್ಲಗಳು ಗಮನ ಸೆಳೆಯುತ್ತವೆ. ಮೂಗು ಸಾಮಾನ್ಯವಾಗಿ ಹರಿತವಾಗಿಯೂ ಸಮತೋಲನದ ಆಕಾರದಲ್ಲಿಯೂ ಇರುತ್ತದೆ. ಇದು ಅವರ ಮುಖಕ್ಕೆ ಒಂದು ವಿಶೇಷ ಸೌಂದರ್ಯವನ್ನು ನೀಡುತ್ತದೆ. ಗಲ್ಲಗಳು ಸ್ವಲ್ಪ ತುಂಬಿದಂತಿದ್ದು ಮುಖಕ್ಕೆ ಮೃದುವಾದ ರೂಪ ನೀಡುತ್ತವೆ. ಇವರ ಮುಖ ಸಾಮಾನ್ಯವಾಗಿ ದುಂಡಗಿನ ಅಥವಾ ಅಂಡಾಕಾರದ ರೂಪದಲ್ಲಿರುತ್ತದೆ. ಇವರು ನಗುವಾಗ ಮುಖದಲ್ಲಿ ಮೂಡುವ ಮಧುರತೆ ಮತ್ತು ಸಹಜ ಆಕರ್ಷಣೆ ಇತರರನ್ನು ಸೆಳೆಯುತ್ತದೆ. ಕೆಲವರಲ್ಲಿ ಕಣ್ಣುಗಳಲ್ಲೂ ಒಂದು ತೀಕ್ಷ್ಣತೆ ಮತ್ತು ಆಳವಾದ ಅಭಿವ್ಯಕ್ತಿ ಕಂಡುಬರುತ್ತದೆ. ಇದು ಇವರ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಗಂಭೀರತೆ ಮತ್ತು ಆಕರ್ಷಣೆಯನ್ನು ನೀಡುತ್ತದೆ. ಆಶ್ಲೇಷ ನಕ್ಷತ್ರದವರ ದೇಹದ ಲಕ್ಷಣಗಳಲ್ಲಿ ಹೊಕ್ಕಳು ಅಥವಾ ನಾಭಿ ಭಾಗವು ವಿಶೇಷವಾಗಿ ಗಮನ ಸೆಳೆಯುವ ಅಂಗವೆಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗುತ್ತದೆ. ಇದು ಕೇವಲ ದೇಹದ ಒಂದು ಸಾಮಾನ್ಯ ಭಾಗವಾಗಿರದೆ, ಇವರ ಒಟ್ಟಾರೆ ಶರೀರದ ಸಮತೋಲನ, ಕಾಂತಿಯುತ ಸೌಂದರ್ಯ ಮತ್ತು ಆಕರ್ಷಣೆಯೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ. ಆಶ್ಲೇಷ ನಕ್ಷತ್ರವು ಸರ್ಪದ ಸಂಕೇತವನ್ನು ಹೊಂದಿರುವುದರಿಂದ ಇವರ ದೇಹದ ರೂಪರೇಷೆಗಳಲ್ಲಿ ಒಂದು ರೀತಿಯ ಮೃದುವಾದ ತಿರುವುಗಳು, ಸಹಜವಾದ ಆಕರ್ಷಣೆ ಮತ್ತು ಒಳಗಿನಿಂದ ಹೊರಹೊಮ್ಮುವ ಕಾಂತಿ ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿಯೇ ಹೊಕ್ಕಳು ಭಾಗವು ಹೆಚ್ಚು ಗಮನಾರ್ಹವಾಗುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ಹೊಕ್ಕಳು ಸಾಮಾನ್ಯವಾಗಿ ಸಮತೋಲನಯುತವಾಗಿದ್ದು, ದೇಹದ ಇತರ ಅಂಗಗಳೊಂದಿಗೆ ಸರಿಹೊಂದುವ ರೀತಿಯಲ್ಲಿ ಕಾಣಿಸುತ್ತದೆ. ಇದು ಅವರ ಹೊಟ್ಟೆಯ ರೂಪವನ್ನು ಇನ್ನಷ್ಟು ಸೊಗಸಾಗಿ ತೋರಿಸುವುದಕ್ಕೆ ಕಾರಣವಾಗುತ್ತದೆ. ಕೆಲವೊಮ್ಮೆ ಇವರ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಮೃದುವಾದ ವಕ್ರತೆ ಇದ್ದರೂ ಅದು ಅವರ ಸೌಂದರ್ಯವನ್ನು ಕಡಿಮೆ ಮಾಡುವುದಿಲ್ಲ. ಬದಲಾಗಿ ಅದು ಇನ್ನಷ್ಟು ಸಹಜ ಮತ್ತು ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತದೆ. ಹೊಕ್ಕಳು ಭಾಗದ ಈ ಸಮತೋಲನ ಮತ್ತು ರೂಪವು ಅವರ ನಡೆನುಡಿಯಲ್ಲಿ ಕಾಣಿಸುವ ಆತ್ಮವಿಶ್ವಾಸಕ್ಕೂ ಕಾರಣವಾಗುತ್ತದೆ. ಇವರ ದೇಹದ ಚಲನೆಗಳು ಸಹ ಬಹಳ ವಿಶಿಷ್ಟವಾಗಿರುತ್ತವೆ. ಬೆಕ್ಕಿನಂತೆ ಮೃದುವಾದ ಚಲನೆಗಳು ಅಥವಾ ಸರ್ಪದಂತೆ ಸೊಗಸಾದ ಚಲನೆಯು ಇವರಲ್ಲಿ ಕಾಣಿಸಿಕೊಳ್ಳಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಇದರಿಂದ ಇವರ ನಡೆನುಡಿಯಲ್ಲಿ ಒಂದು ರೀತಿಯ ಸೊಬಗು ಮತ್ತು ನಿಯಂತ್ರಿತ ಸೌಂದರ್ಯ ಕಂಡುಬರುತ್ತದೆ. ಭುಜಗಳು ಸ್ವಲ್ಪ ಅಗಲವಾಗಿರಬಹುದು ಮತ್ತು ಎದೆ ಹಾಗೂ ನಿತಂಬಗಳ ರಚನೆಯೂ ಸಹ ಸಮತೋಲನದಲ್ಲಿದ್ದು ಆಕರ್ಷಕವಾಗಿ ಕಾಣುತ್ತದೆ. ಇವರ ಧ್ವನಿ ಸಾಮಾನ್ಯವಾಗಿದ್ದರೂ ಮಾತನಾಡುವ ರೀತಿಯಲ್ಲಿ ಒಂದು ವಿಶಿಷ್ಟ ಪ್ರಭಾವ ಇರುತ್ತದೆ. ವ್ಯಕ್ತಿತ್ವದ ದೃಷ್ಟಿಯಿಂದ ಆಶ್ಲೇಷ ನಕ್ಷತ್ರದವರು ಬಹಳ ಸಂಕೀರ್ಣ ಸ್ವಭಾವವನ್ನು ಹೊಂದಿರುತ್ತಾರೆ. ಇವರು ತುಂಬಾ ಕಾಳಜಿಯುಳ್ಳವರಾಗಿದ್ದು ತಮ್ಮವರ ಬಗ್ಗೆ ಹೆಚ್ಚಿನ ಪ್ರೀತಿ ಮತ್ತು ಬದ್ಧತೆಯನ್ನು ತೋರಿಸುತ್ತಾರೆ. ಆದರೆ ಕೆಲವೊಮ್ಮೆ ಸ್ವಯಂ ನಿಯಂತ್ರಣದ ಕೊರತೆಯಿಂದ ಕೆಲವು ನಿರ್ಧಾರಗಳಲ್ಲಿ ತಡವಾಗಬಹುದು ಅಥವಾ ತಪ್ಪುಗಳಾಗಬಹುದು. ಇವರು ಸಾಮಾನ್ಯವಾಗಿ ಅಂತರ್ಮುಖ ಸ್ವಭಾವದವರಾಗಿದ್ದು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವುದಿಲ್ಲ. ಇದರಿಂದ ಕೆಲವರು ಇವರನ್ನು ಅಹಂಕಾರಿಗಳೆಂದು ಅಥವಾ ದೂರವಿರುವವರಾಗಿ ಭಾವಿಸಬಹುದು. ಆದರೆ ವಾಸ್ತವದಲ್ಲಿ ಇವರು ತಮ್ಮದೇ ಆದ ಒಳಜಗತ್ತಿನಲ್ಲಿ ಬದುಕುವವರಾಗಿರುತ್ತಾರೆ. ಭಾವನಾತ್ಮಕವಾಗಿ ಇವರು ತುಂಬಾ ಸಂವೇದನಾಶೀಲರು. ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ತೋರಿಸದಿದ್ದರೂ
ಒಳಗೆ ತುಂಬಾ ಆಳವಾಗಿ ಅನುಭವಿಸುವ ಗುಣ ಇವರಲ್ಲಿದೆ. ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ಬಹಳ ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ಯಾರಾದರೂ ಇವರನ್ನು ನೋಯಿಸಿದರೆ ಮತ್ತೆ ಆ ವ್ಯಕ್ತಿಯನ್ನು ನಂಬಲು ಇವರು ಹಿಂಜರಿಯುತ್ತಾರೆ. ಕೆಲವೊಮ್ಮೆ ಹೆಚ್ಚು ಯೋಚಿಸುವ ಸ್ವಭಾವದಿಂದ ಮಾನಸಿಕ ಒತ್ತಡವನ್ನು ಅನುಭವಿಸುವ ಸಾಧ್ಯತೆಗಳು ಇವೆ. ಜೀವನದ ಪ್ರಾರಂಭಿಕ ಹಂತಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುವ ಸಾಧ್ಯತೆಯಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ವಿಶೇಷವಾಗಿ 35 ವರ್ಷ ವಯಸ್ಸಿನವರೆಗೆ ಏರುಪೇರುಗಳು ಕಂಡುಬರುವ ಸಾಧ್ಯತೆಯಿದೆ. ಆದರೆ ಅನುಭವದೊಂದಿಗೆ ಇವರು ಹೆಚ್ಚು ಪರಿಪಕ್ವರಾಗುತ್ತಾ ತಮ್ಮ ತಪ್ಪುಗಳಿಂದ ಕಲಿತು ಮುಂದಿನ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ಸಾಧಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಇವರಲ್ಲಿ ಇರುವ ಸೂಕ್ಷ್ಮವಾಗಿ ಯೋಚಿಸುವ ಗುಣ ಮತ್ತು ವಿಷಯಗಳನ್ನು ಆಳವಾಗಿ ವಿಶ್ಲೇಷಿಸುವ ಶಕ್ತಿ ಇವರನ್ನು ಹಲವು ಕ್ಷೇತ್ರಗಳಲ್ಲಿ ಯಶಸ್ಸಿನತ್ತ ಕರೆದೊಯ್ಯಬಹುದು. ಸಂಬಂಧಗಳ ವಿಷಯದಲ್ಲಿ ಆಶ್ಲೇಷ ನಕ್ಷತ್ರದ ಮಹಿಳೆಯರನ್ನು ಅರ್ಥಮಾಡಿಕೊಳ್ಳುವುದು ಕೆಲವೊಮ್ಮೆ ಸುಲಭವಾಗುವುದಿಲ್ಲ. ಇವರು ನಾಚಿಕೆಯ ಸ್ವಭಾವ ಹೊಂದಿರಬಹುದು ಮತ್ತು ಎಲ್ಲರೊಂದಿಗೆ ಬೆರೆತು ಮಾತನಾಡುವುದಿಲ್ಲ. ಆದರೆ ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರೊಂದಿಗೆ ಆಳವಾದ ಸಂಬಂಧವನ್ನು ನಿರ್ಮಿಸುತ್ತಾರೆ. ಇವರು ವಾದಪ್ರಿಯರಾಗಿರಬಹುದು ಮತ್ತು ತಮ್ಮ ತಪ್ಪು ಗೊತ್ತಿದ್ದರೂ ಸಹ ವಾದವನ್ನು ಮುಂದುವರಿಸಲು ಪ್ರಯತ್ನಿಸಬಹುದು. ಈ ಗುಣವನ್ನು ನಿಯಂತ್ರಿಸದಿದ್ದರೆ ಸಂಬಂಧಗಳಲ್ಲಿ ಅಂತರ ಉಂಟಾಗುವ ಸಾಧ್ಯತೆಯಿದೆ. ಆದ್ದರಿಂದ ಸಹನಶೀಲತೆ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವ ಮನೋಭಾವ ಅತ್ಯಂತ ಮುಖ್ಯವಾಗುತ್ತದೆ. ಒಟ್ಟಿನಲ್ಲಿ ಆಶ್ಲೇಷ ನಕ್ಷತ್ರದವರು ಆಕರ್ಷಕ ವ್ಯಕ್ತಿತ್ವ, ಆಳವಾದ ಭಾವನೆಗಳು ಮತ್ತು ವಿಶಿಷ್ಟ ಚಿಂತನೆಯುಳ್ಳವರಾಗಿದ್ದಾರೆ. ಇವರಲ್ಲಿ ಇರುವ ಕೆಲವು ದುರ್ಬಲತೆಗಳನ್ನು ಅರಿತು ಸರಿಪಡಿಸಿಕೊಂಡರೆ ಇವರು ಜೀವನದಲ್ಲಿ ಅತ್ಯಂತ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ತಮ್ಮ ಮೇಲೆ ನಂಬಿಕೆ ಇಟ್ಟು ಸ್ವಯಂ ನಿಯಂತ್ರಣವನ್ನು ಬೆಳೆಸಿಕೊಂಡು ಬಾಹ್ಯ ಪ್ರಭಾವಗಳಿಂದ ವಿಚಲಿತರಾಗದೆ ತಮ್ಮ ಗುರಿಗಳತ್ತ ಮುಂದುವರಿದರೆ ಇವರು ಇತರರಿಗಿಂತ ವೇಗವಾಗಿ ಯಶಸ್ಸನ್ನು ಸಾಧಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.